ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲಿಷ್ ವಿತ್ ಸುಜಾತ ಹಟ್ಟಿ. ಡಿಯರ್ ಕೆಸೆಟ್ ಆಸ್ಪಿರೆಂಟ್, ಈ ಒಂದು ಸೆಷನಲ್ಲಿ ನಾವು ಕೆಸೆಟ್ ಜನರಲ್ ಪೇಪರ್ ಯೂನಿಟ್ 2 ನೋಡಿ. ಕೆಸೆಟ್ ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡನ್ನು ನೋಡ್ತಾ ಬಂದಿದ್ವಿ ಅಲ್ವಾ. ರಿಸರ್ಚ್ ಆಪ್ಟಿಟ್ಯೂಡದ ಮೇಲೆ ಇದು 8ನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲು ಫಸ್ಟ್ ಸೀರೀಸ್ 1ಇಂದ ಕ್ಲಾಸಸ್ಸನ್ನು ನೋಡ್ತಾ ಬರ್ರಿ. ಕೆಸೆಟ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೂ ಮುಂಚೆ ನಾವು ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು, ನೆಕ್ಸ್ಟು ಯೂನಿಟ್ 4 ಕಮ್ಯುನಿಕೇಷನನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ನೋಡಿಲ್ವೋ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1ಇಂದ ಟೀಚಿಂಗ್ ಆ್ಯಪ್ಟಿಟ್ಯೂಡು ಮತ್ತು ಈ ಯೂನಿಟ್ 4 ಆಗಿರ್ತಕ್ಕಂಥ ಕಮ್ಯುನಿಕೇಷನನ್ನು ಸಹ ನೀವು ನೋಡ್ತಾ ಬರ್ರಿ. ಓಕೆ, ಈ ಕ್ಲಾಸದ PDF ನಿಮಗೆ ಬೇಕಿತ್ತು ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನೋಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿರಿ. ಇವತ್ತು ಮಾಡಿರ್ತಕ್ಕಂಥ ಈ ಯೂನಿಟದ ಅಥವಾ ಈ ಪಾಠದ ಈ ಕ್ಲಾಸದ ನಾನು PDF ಶೇರ್ ಮಾಡ್ತಾ ಹೋಗಿರ್ತೀನಿ. ಓಕೆ, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯಾ, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಸೆಟ್ ಅಥವಾ ನೆಟ್ಟದ ಮೇಲಿನ ವೀಡಿಯೋಸ್ ಸಹ ನಿಮಗೆ ರೀಚ್ ಆಗುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಸಾಂಪ್ಲಿಂಗ್ ಟೆಕ್ನಿಕ್ಸನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಸ್ವಲ್ಪ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಣ. ಈ ಸಂಶೋಧನೆಯ ಹಂತಗಳನ್ನು ಕೈಗೊಂಡಿದ್ವಿ ಅಲ್ವಾ. ಈ ಸಂಶೋಧನೆಯ ಹಂತಗಳಲ್ಲಿ ಅಲ್ಲಿ ನಾವು 8-9 ತರಹದ ಈ ಹಂತಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ಹಂತ ಯಾವುದು, ಈ ಎರಡನೇ ಹಂತ ಯಾವುದು, ಈ ಥರ ನಮಗೆ ಕ್ರೊನಾಲಜಿಕಲ್ ಆಗಿ ಆರ್ಡರಲ್ಲಿ ನಮಗೆ ಕೇಳ್ತಾ ಹೋಗ್ತಾರೆ ಕೆಸೆಟಲ್ಲಿ. ಹಾಗಾಗಿ ಈ ಸ್ಟೆಪ್ಸ್ ಆಫ್ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಸ್ಟೆಪ್ಸ್ ಯಾವುದು ಅಂದರೆ ನಾವು ಸಮಸ್ಯೆಯ ಆಯ್ಕೆಯನ್ನು ನೋಡಿದ್ವಿ. ಓಕೆ, ಯಾವುದೇ ಒಬ್ಬ ಸಂಶೋಧಕ ಈ ಸಮಸ್ಯೆಯನ್ನು ಮೊದಲೇನು ಮಾಡಬೇಕು, ಆಯ್ಕೆ ಮಾಡಬೇಕಾಗುತ್ತೆ. ಸಮಸ್ಯೆಯ ಆಯ್ಕೆ. ಓಕೆ, ಆ ಸಮಸ್ಯೆಯ ಆಯ್ಕೆ ಹೇಗಿರಬೇಕು, ಓಕೆನಾ, ಅದು ತುಂಬ ಸರಳವಾಗಿರಬೇಕು. ಸಂಶೋಧಕನಿಗೆ ಅದು ಸಂಶೋಧನೆ ಮಾಡಲಿಕ್ಕೆ ಎಬಿಲಿಟಿ ಐತಿ ಅಥವಾ ಆ ಡೇಟಾ ಕಲೆಕ್ಷನ್ ಆಗುತ್ತೆ ಅನ್ನೋವಂಥ ವಿಚಾರಗಳನ್ನು, ಅಂತಹ ಟೈಟಲ್ಗಳನ್ನು ಸಮಸ್ಯೆ ಆಯ್ಕೆಯಲ್ಲಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎರಡನೆಯ ಹಂತದಲ್ಲಿ ನಾವು ರಿವ್ಯೂ ಆಫ್ ಲಿಟ್ರೇಚರ್. ಆ ಸಂಶೋಧಕ ತಗೊಂಡಿರ್ತಕ್ಕಂತಹ ಆ ಸಂಶೋಧನೆಯನ್ನು, ಆ ಒಂದು ಸಂಶೋಧನೆಯ ಟೈಟಲನ್ನು ಏನು ಮಾಡ್ತಾನೆ, ಕಲೆಕ್ಟ್ ಮಾಡ್ತಾನೆ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಡೇಟಾವನ್ನು. ಸೊ ಅದಕ್ಕೆ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಅಂದರೆ ಸಾಹಿತ್ಯದ ಅವಲೋಕನ ಅಂತ ಕರಿತೀವಿ. ಓಕೆ, ಸಾಹಿತ್ಯದ ಅವಲೋಕನ, ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಸಮಸ್ಯೆಯ ವ್ಯಾಖ್ಯಾನಿಸುವುದು, ಅಂದರೆ ಡಿಫೈನಿಂಗ್ ಅ ಪ್ರಾಬ್ಲಮ್ಸ್. ಮೂರನೇದು ಡಿಫೈನಿಂಗ್ ಅ ಪ್ರಾಬ್ಲಮ್ಸ್ ಅಂದರೆ ಸಂಶೋಧಕ ಆದವನು ಆ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡಿರ್ತಾನೆ. ಈ ಬಡತನ ಅನ್ನುವಂತಹ ಒಂದು ಟೈಟಲನ್ನು ಇಟ್ಬಿಟ್ಟು ಅಥವಾ ಈ ಜನಗಣತಿ ಅನ್ನುವಂಥ ಟೈಟಲನ್ನು ತೊಗೊಂಡ್ಬಿಟ್ಟು ಸೆಲೆಕ್ಷನ್ ಆಫ್ ಪ್ರಾಬ್ಲಮಲ್ಲಿ ಈತ ಜನಸಂಖ್ಯೆಯ ಬಗ್ಗೆ, ಓಕೆನಾ, ಸಂಶೋಧನೆಯನ್ನು ಕೈಗೊಂಡಿದ್ದಾನೆ ಅಂದರೆ ಆ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಥೀಸಿಸ್ಗಳನ್ನು, ಅಂದರೆ ಈ ಮುಂಚೆ ಜನಸಂಖ್ಯೆ ಮೇಲೆ ನಡೆದಿರ್ತಕ್ಕಂತಹ ಕೆಲವೊಂದಷ್ಟು ಸಂಶೋಧನೆಗಳನ್ನು ಕಲೆಕ್ಟ್ ಮಾಡ್ತಾನೆ, ಕೆಲವೊಂದಷ್ಟು ಆರ್ಟಿಕಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾನೆ, ಮ್ಯಾಗ್ಝಿನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾನೆ. ಅದು ಪ್ರೈಮರಿ ಸೋರ್ಸಿಂದ ಇರ್ಬೋದು, ಸೆಕೆಂಡರಿ ಸೋರ್ಸಿಂದ ಇರ್ಬೋದು. ಈ ಥರ ಕಲೆಕ್ಟ್ ಮಾಡೋದಕ್ಕೆ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿದ್ವಿ. ಎರಡನೇ ಆಯ್ಕೆ. ಸೊ ಸಾಹಿತ್ಯದ ಪರಿಶೀಲನೆ ಅಂತ ಕರಿದ್ವಿ. ನೆಕ್ಸ್ಟು ಸಮಸ್ಯೆಯ ವ್ಯಾಖ್ಯಾನಿಸುವುದು, ಸಮಸ್ಯೆಯನ್ನು ಡಿಫೈನಿಂಗ್ ಅ ಪ್ರಾಬ್ಲಮ್ ಅಂತ ಕರಿತೀವಿ. ಮೂರನೇ ಸ್ಟೆಪ್ ಇದು. ಓಕೆ, ಪ್ರಾಬ್ಲಮನ್ನು ಡಿಫೈನ್ ಮಾಡ್ತಕ್ಕಂಥದ್ದು. ಓಕೆ, ಡಿಫೈನಿಂಗ್ ಅ ಪ್ರಾಬ್ಲಮಲ್ಲಿ ಈ ಸಂಶೋಧಕ ಆದವನು ತಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಈ ಜನಸಂಖ್ಯೆಯ ಆಧಾರದಲ್ಲಿ ಯಾವ ಏರಿಯಾದ ಅಥವಾ ಯಾವ ಒಂದು ಡಿಸ್ಟಿಕ್ಕಿನ ಅಥವಾ ಒಂದು ಭಾರತದ ಜನಸಂಖ್ಯೆ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ಬೇಕಾ, ಅಥವಾ ಭಾರತದಲ್ಲಿ ಇರ್ತಕ್ಕಂತಹ ಈ ಕರ್ನಾಟಕ ರಾಜ್ಯದ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ಬೇಕಾ, ಅಥವಾ ಆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ಬೆಳಗಾವಿ ಡಿಸ್ಟಿಕ್ ಇರ್ಬೋದು, ಈ ವಿಜಯನಗರ ಡಿಸ್ಟಿಕ್, ಈ ಥರ ಒಂದು ಡಿಸ್ಟಿಕ್ ವೈಸ್ ಆ ಜನಸಂಖ್ಯೆಯನ್ನು ಕೈಗೊಳ್ಬೇಕಾ, ಜನಸಂಖ್ಯೆ ಮೇಲೆ ಸಂಶೋಧನೆ ಕೈಗೊಳ್ಬೇಕಾ ಅನ್ನೋದನ್ನು ಡಿಫೈನ್ ಮಾಡಬೇಕು. ಅದಕ್ಕೆ ನಾವು ಮೂರನೇ ಸ್ಟೆಪ್ಪಲ್ಲಿ ಡಿಫೈನಿಂಗ್ ಅ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಪ್ರಾಬ್ಲಮ್ಸ್ಗಳನ್ನ ಡಿಫೈನ್ ಮಾಡಿದ ನಂತರ ಡಿಸೈನ್ ಆಫ್ ದ ರಿಸರ್ಚ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸೈನ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗೋಣ. ಆ ಡಿಸೈನ್ ಆಫ್ ರಿಸರ್ಚಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ಡಿಸೈನ್ ಆಫ್ ರಿಸರ್ಚ್ ಅಂದರೆ ಸಂಶೋಧನೆಯನ್ನು ವಿನ್ಯಾಸ ಮಾಡೋದು, ಅದನ್ನು ಇನ್ನಷ್ಟು ಇನ್ಹ್ಯಾನ್ಸ್ ಮಾಡೋದು. ಓಕೆನಾ, ಅದಕ್ಕೆ ನಾವು ವಿಧಿವಿಧಾನ ಶಾಸ್ತ್ರ ಅಂದರೆ ಏನಂತ ಕೂಡ ಹೇಳಿದ್ವಿ. ಸೊ ಇದರಲ್ಲಿ ನಾವು ಮೆಥಡಾಲಜಿಯನ್ನು ನೋಡ್ತೀವಿ. ಓಕೆ, ಈ ಡಿಸೈನಿಂಗ್ ಪ್ರಾಬ್ಲಮ್ಸಲ್ಲಿ ನೋಡಿ, ಆ ಡಿಸೈನ್ ಆಫ್ ದ ರಿಸರ್ಚಲ್ಲಿ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು
ಒಂದಷ್ಟು ಸಂಶೋಧನೆ ಇರಬೇಕು. ನೆಕ್ಸ್ಟ್ ಮೆಥಡಾಲಜಿ ನೋಡಿದ್ವಿ. ಈ ಸಂಶೋಧನೆ ಮೆಥಡಾಲಜಿಗಿಂತ ಮುಖ್ಯವಾಗಿ ಈ ಡಿಸೈನಲ್ಲಿ ಏನಿರಬೇಕಂದ್ರೆ ಸ್ಯಾಂಪ್ಲಿಂಗ್ ಇರಬೇಕು. ಓಕೆನಾ. ಸ್ಯಾಂಪ್ಲಿಂಗಿಗೆ ನಾವು ಕನ್ನಡದಲ್ಲಿ ಮಾದರಿ ಅಂತ ಕರಿತೀವಿ. ಓಕೆ. ಸ್ಯಾಂಪ್ಲಿಂಗಿಗೆ ನಾವು ಕನ್ನಡದಲ್ಲಿ ಮಾದರಿ ಅಂತ ಕರಿತೀವಿ. ಸೊ ಆ ಮಾದರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಆ ಮಾದರಿಗಳನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಆ ಮಾದರಿಗೆ ಇರ್ತಕ್ಕಂಥ 2 ವಿಧಗಳನ್ನು ನೋಡ್ತಾ ಹೋಗೋಣ. ಓಕೆ. ಈ ಸ್ಯಾಂಪ್ಲಿಂಗ್ ನೋಡಿ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ ಕರೀತಾರೆ ಅದನ್ನೇ. ಅಂದರೆ ಈ ಮಾದರಿಯ ತಂತ್ರಗಳು ಅಂತೇಳಿ. ಆ ಮಾದರಿಯ ತಂತ್ರಗಳಲ್ಲಿ ನಾವು 2 ತರಹದ ಮಾದರಿಗಳನ್ನ ನೋಡ್ತಾ ಹೋಗ್ತೀವಿ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗು, ನೆಕ್ಸ್ಟು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ KCET ಎಕ್ಸಾಮ್ಗೆ. ಈ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಏನು ಕರೆದ್ವಲ್ಲ, ಇದರಲ್ಲಿ ಮತ್ತೆ ಹಲವಾರು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಹಲವಾರು ಪ್ರಕಾರಗಳಿದೆ. ಆ ಹಲವಾರು ಪ್ರಕಾರಗಳಲ್ಲಿ 5 ಪ್ರಕಾರಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗು, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಸಂಭವನೀಯ ಮಾದರಿ ಅಥವಾ ಸಂಭವನೀಯ ಯಾದೃಚ್ಛಿಕ ತಂತ್ರಗಾರಿಕೆ. ನೆಕ್ಸ್ಟು ನಾನ್ ಪ್ರೊಬಾಬಿಲಿಟಿ ಅಸಂಭವನೀಯ ಯಾದೃಚ್ಛಿಕ ಮಾದರಿ ಅಂತೇಳಿ ಕರಿತೀವಿ. ಓಕೆ. ಈ ಸಂಭವನೀಯ ಮಾದರಿಯಲ್ಲಿ ನೋಡಿ, ಈ ಸಂಭವನೀಯ ಪ್ರತಿಚಯನ ತಂತ್ರದ ಮಾದರಿಯಲ್ಲಿ ನಾವು ಮತ್ತೆ 5 ತರಹದ ಮಾದರಿಗಳನ್ನು ನೋಡ್ತಾ ಹೋಗ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಈ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಿಗೆ ಇರ್ತಕ್ಕಂಥ 5 ವಿಧಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ 4 ಇದೆ. ಸೊ 5ನೇ ವಿಧ ಯಾವುದು ಅಂದರೆ ಮಲ್ಟಿ ನೋಡಿ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತೇಳಿ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಒಂದೊಂದಾಗಿ. ಸೊ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗು, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗು, ಕ್ಲಸ್ಟರ್ ಸ್ಯಾಂಪ್ಲಿಂಗು, ನೆಕ್ಸ್ಟು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾನ್ ಪ್ರೊಬಾಬಿಲಿಟಿಗೆ ಇರ್ತಕ್ಕಂಥ ಒಂದಷ್ಟು ಟೈಪ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ಅದಕ್ಕೆ ಕನ್ನಡದಲ್ಲಿ ನಾವು ಸಂಭವನೀಯ ಪ್ರತಿಚಯನ ತಂತ್ರ ಅಥವಾ ಸಂಭವನೀಯ ಮಾದರಿ ಅಂತ ಕೂಡ ಕರೀತಾರೆ. ಓಕೆ. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಏನು, ಅದಕ್ಕೆ ಇರ್ತಕ್ಕಂಥ 5 ವಿಧಗಳನ್ನ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ಸಂಶೋಧನೆಯಲ್ಲಿ ಮಾದರಿ ಏನು ಸ್ಯಾಂಪಲ್ ಅಂತ ಕರೆದ್ವಲ್ಲ, ಅಂದರೆ ಜನಸಮೂಹದಿಂದ ಈ ಒಂದು ಜನದಟ್ಟಣೆ ಅಥವಾ ಜನರ ಒಂದು ದೊಡ್ಡ ಗುಂಪಿನಿಂದ ಆ ಪಾಪ್ಯುಲೇಷನನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಣ್ಣ ಗುಂಪಿಗೆ. ಓಕೆ. ಒಂದಷ್ಟು ಏನು ತುಂಬ ದೊಡ್ಡದಾಗಿರ್ತಕ್ಕಂತಹ ಒಂದು ಜನಸಮೂಹ ಇದೆ ಅಥವಾ ಜನರ ಗುಂಪು ಇದೆ. ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟನ್ನು ಮಾತ್ರ ಪಾಪ್ಯುಲೇಷನ್ಗೆ ತೆಗೆದುಕೊಳ್ಳುವಂಥ ಒಂದು ಸಣ್ಣ ಗುಂಪು. ಓಕೆನಾ. ನಾನು ಜನಸಂಖ್ಯೆಯನ್ನು ನಾನು ಅಳಿತಾ ಇದ್ದೀನಿ ಅಂದಾಗ ಆ ದೊಡ್ಡ ಸಮೂಹದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಚಿಕ್ಕ ಗುಂಪಿಗೆ ತೆಗೆದುಕೊಳ್ತಕ್ಕಂಥ ಒಂದು ಚಿಕ್ಕ ಗುಂಪಿಗೆ ನಾನು ಏನಂತ ಕರೆದ್ವಿ, ಸಂಭವನೀಯ ಮಾದರಿ ಅಂತ ಕರಿತೀವಿ. ಅದನ್ನು ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರೀಲಾಗ್ತದೆ. ಸಮೂಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಘಟಕಕ್ಕೂ ಆಯ್ಕೆಯಾಗುವ ಅಥವಾ ತಿಳಿದಿರ್ತಕ್ಕಂತಹ ಮತ್ತು ಶೂನ್ಯವಲ್ಲದ ನೋನ್ ಆ್ಯಂಡ್ ನಾನ್ ಜೀರೋ ಪ್ರೊಬಾಬಿಲಿಟಿ ಅಂತ ಕರೀತಾರೆ. ಸಾಧ್ಯತೆಯನ್ನು ನೀಡುವಂಥ ವಿಧಾನ ಯಾವುದು ಅಂದರೆ ದಟ್ ಈಸ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಇದರ ಮುಖ್ಯ ಉದ್ದೇಶ ಏನಂದರೆ ಇದು ಒಂಥರ ಆಬ್ಜೆಕ್ಟಿವಿಟಿ ಇರುತ್ತೆ, ನೆಕ್ಸ್ಟು ರಿಲಯಬಿಲಿಟಿ ಇರುತ್ತೆ, ನೆಕ್ಸ್ಟು ರೆಪ್ರೆಸೆಂಟೇಷನ್ ಇರುತ್ತೆ. ಅಷ್ಟೇ ಅಲ್ಲದೆ ಜನರಲೈಸೇಷನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು ಅಂದರೆ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ನಾವು ಈ ಒಂದಷ್ಟು ತಂತ್ರಗಳಲ್ಲಿರ್ತಕ್ಕಂಥ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಥವಾ ಈ ಪ್ರತಿಚಯನ ತಂತ್ರಗಾರಿಕೆಗೆ ಇರ್ತಕ್ಕಂಥ ಕೆಲವೊಂದಷ್ಟು ಲಕ್ಷಣಗಳು ಯಾವಂತ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ಸದಸ್ಯನಿಗೂ ಸಮಾನ ಅಥವಾ ತಿಳಿದಿರ್ತಕ್ಕಂಥ ಆಯ್ಕೆಗೆ ಅವಕಾಶ ಮಾಡಿಕೊಡುತ್ತೆ ಯಾವುದು, ಈ ಸಂಭವನೀಯ ತಂತ್ರ ಅನ್ನೋದು ಅಥವಾ ಈ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನೋದು. ಓಕೆನಾ. ಈ ಉದಾಹರಣೆ ಹೇಳೋದಾದರೆ, ಮೊನ್ನೆ ನಮಗೆ ಜಾತಿ ಜನಗಣತಿ ನಡೀತಾ ಹೋಯಿತು. ಈ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಈ ಜಾತಿ ಜನಗಣತಿಯಲ್ಲಿ ನಾವೇನು ನೋಡ್ತೀವಿ, ಜಾತಿ ಅನ್ನೋದು ಒಂದು ಲಿಮಿಟೆಡ್ ಇರ್ತಕ್ಕಂಥದ್ದಲ್ಲ, ಅದು ತುಂಬಾ ವ್ಯಾಸ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು. ಓಕೆನಾ. ಹಲವಾರು ಜಾತಿಗಳು, ಆ ಜಾತಿಗಳಲ್ಲಿ ಮತ್ತೆ ಸಬ್ ಕ್ಯಾಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಥರದ ಒಂದು ಸಬ್ ಕ್ಯಾಸ್ಟ್ಗಳನ್ನು ಮಾಡಿ ಪ್ರತಿಯೊಂದು ಸದಸ್ಯನಿಗೂ ನೋಡಿ ಆ ಥರದ ಸಬ್ ಕ್ಯಾಟಗರಿಗಳನ್ನು ಮಾಡಿ ಅಥವಾ ಕ್ಯಾಸ್ಟ್ಗಳನ್ನು ವಿಂಗಡಣೆ ಮಾಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ಯಾಸ್ಟಿಗೂ ಸಹ ಸಮಾನ ಅಥವಾ ಏನು ತಿಳಿದಿರ್ತಕ್ಕಂತಹ ಆಯ್ಕೆಗೆ ಅವಕಾಶ ಮಾಡೋದು, ಅಲ್ಲಿ ಸಮಾನ ಅವಕಾಶವನ್ನು ನೀಡ್ತಾ ಹೋಗೋದು. ಈಗೇನು ಒಳ ಮೀಸಲಾತಿ ಪರ್ಪಸ್ ಏನಿದೆ, ಇದು ಜಾತಿ ಜನಗಣತಿ ನಡೀತಾ ಹೋಯಿತು. ಕ್ಯಾಸ್ಟಲ್ಲಿ ಈ OBC ಅಂತ ಬಂದರೆ ಹಲವಾರು ಜಾತಿಗಳು ಬರ್ತವೆ. ಓಕೆನಾ. ಮತ್ತು SC ಅಂತ ಬಂದರೆ, ST ಅಂತ ಬಂದರೆ
ಆ ಸಬ್ ಏನು ಕ್ಯಾಸ್ಟ್ ಏನಿದೆಯಲ್ಲ, ಒಳಗಡೆ ಇರ್ತಕ್ಕಂಥ ಸಬ್ ಕ್ಯಾಸ್ಟ್‌ಗಳು ಹಲವಾರು ಇದೆ. ಸೊ, ಬರೀ ನಾವು ಜಾತಿ ಜನಗಣತಿ ಅಂತ ಸಂಶೋಧನೆ ಕೈಗೊಂಡ್ರೆ ಆಗೋದಿಲ್ಲ. ಸೊ, ಅದರಲ್ಲಿ ಬರ್ತಕ್ಕಂತಹ ಸಬ್ ಜಾತಿಗಳನ್ನು ನಾವೇನು ಮಾಡ್ತೀವಿ, ಕಲೆಕ್ಟ್ ಮಾಡಿ ಆ ಎಲ್ಲ ಪ್ರತಿಯೊಂದು ಜಾತಿಗಳಿಗೂ ನಾವು ಸಮಾನ ಅವಕಾಶವನ್ನು ಕಲ್ಪಿಸಬೇಕು. ಅಂತಹ ಅವಕಾಶ ಕಲ್ಪಿಸ್ತಕ್ಕಂತಹ ಒಂದು ಪ್ರತಿಚಯನ ಯಾವುದು ಅಂದರೆ ದಟ್ ಈಸ್ ಅ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಓಕೆನಾ. ನೆಕ್ಸ್ಟು ಆಯ್ಕೆ ಯಾದೃಚ್ಛಿಕವಾದ ರ್ಯಾಂಡಮ್. ನೋಡಿ ಇನ್ನೊಂದ್ಸಲ, ಆಯ್ಕೆ ಯಾದೃಚ್ಛಿಕವಾಗಿ ಅಥವಾ ರ್ಯಾಂಡಮ್ ಆಗಿ, ರ್ಯಾಂಡಮ್ ಅಂದರೆ ಸರಳವಾಗಿ ಆಗ್ತಕ್ಕಂಥದ್ದು, ಸಂಶೋಧಕರ ಇಚ್ಛೆಗೆ ಬಾರದಂತೆ. ಅಂದರೆ ಆಯ್ಕೆ ಯಾದೃಚ್ಛಿಕವಾಗಿರಬೇಕು. ಅದು ಯಾದೃಚ್ಛಿಕ ಅಂದರೆ ಇಲ್ಲಿ ಸರಳವಾಗಿರಬೇಕು. ಯಾವುದು ಆಯ್ಕೆ ಅನ್ನೋದು, ಆ ಸಮಸ್ಯೆ ಅನ್ನೋದು ಅಥವಾ ಆ ಪಾಪ್ಯುಲೇಷನ್ ಮೇಲೆ ಅಥವಾ ಈ ಜಾತಿ ಜನಗಣತಿಯ ಮೇಲೆ ನಾನು ಸಂಶೋಧನೆ ಕೈಗೊಂಡಾಗ ಅಲ್ಲಿ ನನಗೆ ಇನ್ನಷ್ಟು ಸಂಶೋಧನೆ ಕೈಗೊಳ್ಳಲಿಕ್ಕೆ ಏನಾಗಬೇಕು, ಸರಳವಾಗಬೇಕು. ಅಂದರೆ ಸಂಶೋಧಕರ ಇಚ್ಛೆಗೆ ಬಾರದಂತೆ ಅಥವಾ ಆ ಸಂಶೋಧಕನ ಇಚ್ಛೆಗೆ ಅನುಗುಣವಾಗಿ ನಾವೇನು ಮಾಡ್ತೀವಿ, ಮತ್ತೆ ಸಬ್ ಕ್ಯಾಟಗರಿಗಳನ್ನು ಸರ್ಚ್ ಮಾಡ್ತಾ ಅಥವಾ ಸಬ್ ಕ್ಯಾಟಗರಿಗಳನ್ನಾಗಿ ವಿಂಗಡಿಸ್ತಾ ಹೋಗೋದಕ್ಕೆ. ಓಕೆನಾ. ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬಯಾಸ್. ನೆಕ್ಸ್ಟ್ ಏನಾಗುತ್ತೆ, ಬಯಾಸ್. ಬಯಾಸ್ ಅಂದರೆ ಇಲ್ಲಿ ಪಕ್ಷಪಾತ ಕಡಿಮೆ ಮಾಡುತ್ತೆ. ಯಾವುದು, ಈ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಈ ಪಕ್ಷಪಾತ ಅನ್ನೋದು ಕಡಿಮೆ ಆಗುತ್ತೆ. ಹೇಗೆ ಅಂದರೆ ನಾವು ಪ್ರತಿಯೊಂದು ಸಮಸ್ಯೆ ಅಥವಾ ಪ್ರತಿಯೊಂದು ಜಾತಿಗೆ ಸಮಾನ ಅವಕಾಶ ಕೊಡೋದ್ರಿಂದ, ನೋಡಿ ಪ್ರತಿಯೊಂದು ಜಾತಿಗೆ ಇಲ್ಲಿ ಎಸ್ ಸಿ ಇದೆ, ನೆಕ್ಸ್ಟ್ ಎಸ್ ಟಿ ಇದೆ. ಪ್ರತಿಯೊಂದು ಜಾತಿಗೂ ನಾವೇನು ಮಾಡ್ತೀವಿ, ಈ ಸಬ್ ಕ್ಯಾಸ್ಟ್ ಇರ್ತವೆ ಇದರಲ್ಲಿ ಎಸ್ ಸಿ ಎಸ್ ಟಿ ಒಳಗಡೆ, ಆ ಸಬ್ ಕ್ಯಾಸ್ಟ್ಗಳಿಗೂ ಪ್ರತಿಯೊಂದು ಕ್ಯಾಸ್ಟ್ಗಳಿಗೂ ನಾವು ಸಮಾನ ಅವಕಾಶ ಕೊಡೋದ್ರಿಂದ ಓಕೆನಾ, ಏನಾಗುತ್ತೆ ಅಂದರೆ ಒಂದು ಪಕ್ಷಪಾತತೆಯನ್ನು ಕಡಿಮೆ ಮಾಡ್ಬೋದು ಈ ಸ್ಯಾಂಪಲಲ್ಲಿ. ಯಾವ್ದು ಸ್ಯಾಂಪಲ್ ಅಂದರೆ ಈ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ. ನೆಕ್ಸ್ಟು ಫಲಿತಾಂಶಗಳನ್ನು ಸಂಪೂರ್ಣ ಜನಸಮೂಹಕ್ಕೆ ಅನ್ವಯಿಸಬಹುದು. ನೋಡಿದೆ, ಫಲಿತಾಂಶವನ್ನು ಸಂಪೂರ್ಣವಾಗಿ ಒಂದು ಜನರ ಗುಂಪು ಅಥವಾ ಜನಸಮೂಹಕ್ಕೆ ಏನು ಮಾಡ್ಬೋದು ಅಂದರೆ ಅನ್ವಯಿಸಲಾಗುತ್ತೆ. ಇನ್ನು ಜನಗಣತಿ, ನೋಡಲಿ ಜನಗಣತಿ ಅಂತಲ್ಲ, ಗಣತೀಯ ಅಥವಾ ಈ ಸ್ಟ್ಯಾಟಿಸ್ಟಿಕಲ್ ಏನು ಟೆಕ್ನಿಕ್ಸ್ ಏನಿದೆ ಅಲ್ವಾ, ಈಗ ನಾನು ಒಳ ಮೀಸಲಾತಿ ಅಂತ ಹೇಳಿದೆ, ಜಾತಿ ಜನಗಣತಿ ಮಾಡಿದರು ಅಂತ ಹೇಳಿದೆ. ಆ ಜಾತಿಯಲ್ಲಿ ಎಸ್ ಸಿಯಲ್ಲಿ ನೋಡಿ, ಆ ಎಸ್ ಸಿಯಲ್ಲಿ ಎಷ್ಟು ಸಬ್ ಕ್ಯಾಸ್ಟ್ಗಳಿದೆ ನೋಡಿ, ಎಸ್ ಸಿ ಒಳಗೆ ಮತ್ತೆಷ್ಟು ಸಬ್ ಕ್ಯಾಸ್ಟ್ಗಳಿದೆ, ಒ ಬಿ ಸಿಯಲ್ಲಿ ಎಷ್ಟು ಸಬ್ ಕ್ಯಾಸ್ಟ್ ಇದೆ, ನಾವು ಏನು 2A ಅಂತ ಕರಿತೀವಿ, ಆ 2Aಯಲ್ಲಿ ಸುಮಾರು 130 ಅಥವಾ 150ರವರೆಗೂ ಸಬ್ ಕ್ಯಾಸ್ಟ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಆ ತರಹದ ಸ್ಟ್ಯಾಟಿಸ್ಟಿಕಲ್ ಆಗಿರ್ತಕ್ಕಂಥ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನು ಅಥವಾ ಈ ಟೆಕ್ನಿಕಲ್ ಡೇಟಾಗಳನ್ನು ಬಳಸ್ಕೊಂಡು ಫಲಿತಾಂಶಗಳ ಖಚಿತತೆಯನ್ನು ಅಳೆಯಬಹುದಾಗಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಪರ್ಪಸ್ಲಿ ಈ ರ್ಯಾಂಡಮ್ ಅನ್ನೋದು ಅಥವಾ ಈ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಂಶೋಧಕನಿಗೆ. ಓಕೆ, ಫಸ್ಟ್ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಿಗೆ ಇರ್ತಕ್ಕಂತಹ ಪ್ರಕಾರಗಳು ನೋಡಿ, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಿಗೆ ಇರ್ತಕ್ಕಂತಹ ಪ್ರಕಾರಗಳು ನೋಡ್ತಾ ಹೋಗೋಣ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಈ ಸರಳ ಯಾದೃಚ್ಛಿಕ ಆಯ್ಕೆ ಅಥವಾ ಸರಳ ಮಾದರಿ ಅಂತಲೂ ಕರಿತೀವಿ ಇದನ್ನು, ಸಿಂಪಲ್ ರ್ಯಾಂಡಮ್ ಸ್ಟ್ರಾಟಿಫೈಡ್ ಅಥವಾ ಸ್ಯಾಂಪ್ಲಿಂಗ್. ಇದನ್ನು ಇನ್ನೊಂದು ಹೆಸರಲ್ಲಿ ನಾವು ಸಾಧ್ಯವಾಗಲಿರುವ ಮಾದರಿ ಅಂತ ಕೂಡ ಕರೀತಾರೆ. ನೋಡಿ, ಈ ಸಿಂಪಲ್ ರ್ಯಾಂಡಮ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಸಾಧ್ಯವಾಗಲಿರುವ ಅಥವಾ ಅದನ್ನು ಸರಳ ಯಾದೃಚ್ಛಿಕ ಆಕಸ್ಮಿಕ ಮಾದರಿ, ಇಷ್ಟು ಹೆಸರಿಂದ ಕರಿತಾ ಹೋಗ್ತಾರೆ. ಪ್ರತಿಯೊಬ್ಬ ಸದಸ್ಯನಿಗೂ ಸಮಾನ ಅವಕಾಶ ನೀಡುತ್ತೆ. ಯಾವುದರಲ್ಲಿ, ಈ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಇರ್ತಕ್ಕಂಥ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಿಗೆ. ರ್ಯಾಂಡಮ್ ಅಂದ್ರೇ ಸರಳವಾಗಿರ್ತಕ್ಕಂಥ, ಓಕೆನಾ, ಯಾದೃಚ್ಛಿಕವಾಗಿರ್ತಕ್ಕಂಥ. ಸಿಂಪಲ್ ಅಂದರೆ ಸರಳ, ರ್ಯಾಂಡಮ್ ಅಂದರೆ ಯಾದೃಚ್ಛಿಕವಾಗಿ ಓಪನ್ ಆಗಿ ಇರ್ತಕ್ಕಂಥ ಆಯ್ಕೆ. ಯಾವುದು, ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಸಿಂಪಲ್ ರ್ಯಾಂಡಮಲ್ಲಿ ಚೀಟಿ ಎಳೆಯುವುದರ ಮೂಲಕ ಯಾದೃಚ್ಛಿಕ ಸಂಖ್ಯೆ ಉತ್ಪಾದನೆ ಮಾಡುತ್ತೆ. ಓಕೆ, ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ. ಸೊ ಆ 50 ವಿದ್ಯಾರ್ಥಿಗಳಲ್ಲಿ 10 ಮಂದಿಯನ್ನು ಚೀಟಿ ಎಳೆದು ಆಯ್ಕೆ ಮಾಡ್ಕೊಳ್ಳೋದು. ಓಕೆನಾ. ಈಗ ಇದರಲ್ಲಿ ನಾವು ಯಾವುದೇ ಉದ್ದೇಶ ಇರಲ್ಲ. ಸೊ ಚೀಟಿ ಎತ್ತೋದ್ರ ಮೂಲಕ ಯಾರ ಹೆಸರು ಬರುತ್ತೋ ಆ ಹೆಸರುಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು. ಓಕೆನಾ. ಈಗ ನಾನು ಸಂಶೋಧನೆಗೆ ಒಂದು 10 ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಆ 10 ಟಾಪಿಕ್ಗಳು ನನಗೆ ಕಂಫರ್ಟಬಲ್ ಇದೆ, ಸಿಂಪಲ್ ಅನ್ನಿಸ್ತಾ ಇದೆ. ಸೊ ಆ 10 ಇದ್ರ ಮೇಲೆ ಅಷ್ಟರಲ್ಲಿ ನಾನು ಯಾವುದಾದ್ರೂ ಒಂದನ್ನು ಮಾಡಬೇಕಂತ ಅನ್ನಿಸ್ದಾಗ ಸೊ ನಾವೇನು ಮಾಡ್ತೀವಿ, ಚೀಟಿಯನ್ನು ಬರೆದ್ಬಿಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಚೀಟಿಯನ್ನು ಎತ್ತುತ್ತೀವಿ. ಆ ಚೀಟಿಯನ್ನು ಎತ್ತೋದ್ರ ಮೂಲಕ ನಾವು ಆ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಅದೇ ತರಹ ಒಂದು ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅದರಲ್ಲಿ 10 ಮಂದಿಯನ್ನು ಚೀಟಿ ಎತ್ತೋದ್ರ ಮೂಲಕ ಸ್ಪೋರ್ಟ್ಸಿಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ನಾವು ಏನು ಮಾಡ್ತೀವಿ, ಅವ್ರನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ರೀತಿ. ಅದಕ್ಕೆ ಇದು ತುಂಬಾ ಸರಳ, ಚೀಟಿ ಎತ್ತಿ ನಾವು ಸೆಲೆಕ್ಟ್ ಮಾಡೋದು ತುಂಬ ಸರಳ ಆಗಿರುತ್ತೆ. ಅದಕ್ಕೆ ಇದರ ಹೆಸರು ಸರಳ ಯಾದೃಚ್ಛಿಕ. ನೋಡಿ,
ಸರಳ ಯಾದೃಚ್ಛಿಕ ಅಥವಾ ಸಾಧ್ಯವಾಗಲಿರುವ ಮಾದರಿ ಅಂತ ಕರಿತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಎರಡನೇದು ಸ್ಯಾಂಪ್ಲಿಂಗ್ ನೋಡ್ರಿ. ಎರಡನೇ ಸ್ಯಾಂಪ್ಲಿಂಗಲ್ಲಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇದನ್ನು ವ್ಯವಸ್ಥಿತವಾಗಿರ್ತಕ್ಕಂತಹ ಅಥವಾ ಅನುಕ್ರಮವಾಗಿರ್ತಕ್ಕಂಥ ಮಾದರಿ, ವ್ಯವಸ್ಥಿತವಾದ ಅನುಕ್ರಮವಾದ ಮಾದರಿ ಅಂತ ಕೂಡ ಕರಿತೀವಿ. ಈ ಅನುಕ್ರಮ ಮಾದರಿ ಅಥವಾ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗನ್ನು ಜನ ಸಮೂಹದಲ್ಲಿ ಪ್ರತಿಯೊಂದನ್ನು ಓಕೆನಾ ಒಂದನೇ ಸದಸ್ಯನನ್ನು ಆಯ್ಕೆ ಮಾಡುವುದು. ಓಕೆ, ಪ್ರತಿಯೊಂದು ಹಂತದಲ್ಲಿ 1ನೆಯ 2ನೆಯ 3ನೆಯ 4ನೇ ಹೀಗೆ ಹಂತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಆಯ್ಕೆ ಮಾಡ್ತಕ್ಕಂತಹ ವಿಚಾರಕ್ಕೆ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಆ ಹೆಸರಲ್ಲೇ ಇದೆ, ಅದು ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಅನುಕ್ರಮವಾಗಿ ಒಂದಾದ ನೆಕ್ಸ್ಟ್ 2 ಅಥವಾ ಪ್ರತಿಯೊಂದು ಸಲ ನಾವು 5ನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡೋದಿರ್ಬೋದು. ಓಕೆ, ಈ ಒಂದು ಬೆಂಚಲ್ಲಿ 4 ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ ಅಂದರೆ ಪ್ರತಿಯೊಂದು ಬೆಂಚ್ ಅಥವಾ ಪ್ರತಿ 2 ಬೆಂಚಿನ ನಡುವೆ ನಾವು ಏನು ಮಾಡ್ತೀವಿ, ವಿದ್ಯಾರ್ಥಿಗಳನ್ನು ಆಯ್ದು ಹೊರ ತೆಗೆಯೋದಿರ್ಬೋದು. ಅಥವಾ ಈ ಥರ ನೋಡಿ, ಉದಾಹರಣೆ ಹೇಳ್ತೀನಿ. ಒಂದು ಕಾಲೇಜಿನ ಹಾಜರಾತಿಯ ಪಟ್ಟಿ ತೆಗಿತೀವಿ ನಾವು. ಒಂದು ಕಾಲೇಜಿನಲ್ಲಿ ಹಾಜರಾತಿ ಪಟ್ಟಿ ಅಥವಾ ಅಟೆಂಡೆನ್ಸ್ ಶೀಟನ್ನು ತೆಗೆದಾಗ ಪ್ರತಿ 10ನೇ ಹೆಸರನ್ನು ಆಯ್ಕೆ ಮಾಡಲಾಗುವುದು. ಓಕೆ, ಪ್ರತಿ 10 ವಿದ್ಯಾರ್ಥಿಗಳ ಗುಂಪನ್ನು ಆಯ್ಕೆ ಮಾಡಲಿಕ್ಕೆ ನಾವು 10ನೇ ವಿದ್ಯಾರ್ಥಿಗಳನ್ನು, ಈಗ 10ನೇ ವಿದ್ಯಾರ್ಥಿ ಇತ್ತು. ಓಕೆ, ನೆಕ್ಸ್ಟ್ 20ನೇ ವಿದ್ಯಾರ್ಥಿ, 20ನೇ ಅಂದರೆ ಆ ಅಟೆಂಡೆನ್ಸಲ್ಲಿ 20ನೇ ನಂಬರ್ ಇರ್ತಕ್ಕಂತಹ ವಿದ್ಯಾರ್ಥಿ, ನೆಕ್ಸ್ಟ್ 30ನೇ ವಿದ್ಯಾರ್ಥಿ, ಈ ಥರ ಒಂದಷ್ಟು ಹಂತವಾಗಿ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತಾ ಹೋಗೋದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸಂಶೋಧಕ ಸಂಶೋಧನೆಯನ್ನು ಮಾಡುವಾಗ ಇರ್ತಕ್ಕಂತಹ ಅಲ್ಲಿಯ ಮಾದರಿಗಳನ್ನು ಏನು ಮಾಡ್ತಾನೆ, ಒಂದಾದರ ನಂತರ ಒಂದು ಘಟಕ ಆದರ ನಂತರ ಇನ್ನೊಂದು ಘಟಕದ ಭಾಗವನ್ನು ಏನು ಮಾಡ್ತಾನೆ, ಅನುಕ್ರಮವಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಆ್ಯಸ್ ಎ ಸಂಶೋಧಕನಾಗಿ ನಾನು ಸಂಶೋಧನೆಯನ್ನು ಕೈಗೊಂಡಿದ್ದೀನಿ ಅಂದಾಗ ಒಂದು ಸಂಶೋಧನೆಯ ಬಗ್ಗೆ ಓಕೆ ಯೂನಿಟ್ ಆಯಿತು. ಆ ಯೂನಿಟದ ಬಗ್ಗೆ ನಾವು ಮುಗಿಸ್ಬಿಟ್ಟು ಮತ್ತೆ ಸಬ್ ಯೂನಿಟನ್ನು ಯೂನಿಟ್ 2 ಓಕೆ ಸಬ್ ಯೂನಿಟ್ ಆಗಿ ಮಾಡ್ತೀವಿ. ಮತ್ತು ಸಬ್ ಯೂನಿಟಲ್ಲಿ ಎಲ್ಲ ವಿಚಾರಗಳು ಮುಗಿದಿಂದ ಯೂನಿಟ್ 2 ಯೂನಿಟ್ 3 4 5 ಹೀಗೆ ಒಂದು 10 ಯೂನಿಟ್ಗಳನ್ನು ಮಾಡ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂದರೆ ಅದು ಸಿಸ್ಟಮ್ಯಾಟಿಕ್ ಆಗಿ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟು 3ನೆಯ ಒಂದು ಮಾದರಿ ಯಾವುದಂತ ನೋಡೋಣ. ಅದಕ್ಕೆ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ತುಂಬ ಸಲ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಅಂದರೆ ಈ ಹಿಂದೆ ಬಂದಿರೋ ಯಾವ ಬಂದಿಲ್ವಾ ಅಂತಲ್ಲ, ಪ್ರತಿಯೊಂದು ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಏನು 5 ವಿಧಗಳಂತ ಹೇಳಿದ್ನಲ್ವ, ಸೊ ಆ 5 ವಿಧಗಳಲ್ಲೂ ಸಹ ನಮಗೆ ಪ್ರತಿಯೊಂದರಲ್ಲೂ ಸಹ ಕ್ವಶನ್ಗಳು ರೈಸ್ ಆಗಿದೆ. ನೆಕ್ಸ್ಟ್ ನಾನ್ ಪ್ರಾಬಬಿಲಿಟಿಯಲ್ಲಿ ಮತ್ತಷ್ಟು 5-6 ಟೈಪ್ಸ್ಗಳು ಬರುತ್ತೆ. ಅವನ್ನು ಸಹ ನಾವು ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳಿದ್ದೀವಿ, ಕ್ವಶನನ್ನು ಅಥವಾ ನೋಡೇ ಇದ್ದೀವಿ. ಓಕೆನಾ, ಈ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗನ್ನು ನಾವು ಶ್ರೇಣಿ ಮಾದರಿ ಅಥವಾ ವರ್ಗೀಕೃತ ಮಾದರಿ ಅಂತ ಕರಿತೀವಿ. ಸಮಾಜದ ಒಂದು ಘಟಕಕ್ಕೆ ಸ್ಟ್ರಾಟ ಅಂತ ಕರಿತೀವಿ. ನೋಡಿ, ಒಂದು ಸಮಾಜ ಇದೆ, ಆ ಸಮಾಜದ ಒಂದು ಘಟಕಕ್ಕೆ ಒಂದು ಭಾಗಕ್ಕೆ ನಾವು ಸ್ಟ್ರಾಟ ಅಂತ ಕರಿತೀವಿ. ಸಂಶೋಧಕ ಸಂಶೋಧನೆಯನ್ನು ಮಾಡುವಾಗ ತನ್ನ ವಿಷಯದ ಘಟಕದ ಭಾಗವನ್ನು ಹೊರಗಡೆ ತೆಗೆದು, ಈಗ ನಾನೊಂದು ಸಂಶೋಧನೆಯನ್ನು ಕೈಗೊಂಡಿದ್ದೀನಿ ಅಂದಾಗ ಆ ಸಂಶೋಧನೆಯ ಒಂದು ಭಾಗವನ್ನು ನೋಡಿ, ತನ್ನ ವಿಷಯದ ಘಟಕದ ಭಾಗವನ್ನು ಹೊರಗಡೆ ತೆಗೆದು, ಅದು ನಾನು ಬಡತನ ಅಥವಾ ಜನಸಂಖ್ಯೆ ಅಂತ ಹೇಳಿದೆ, ಆ ಜನಸಂಖ್ಯೆಯಲ್ಲಿ ಒಂದು ಭಾಗವನ್ನು ಮಾತ್ರ ಹೊರ ತೆಗೆದು. ಓಕೆ, ಈ ಭಾರತದ ಜನಸಂಖ್ಯೆಯ ಮೇಲೆ ನಾನು ಭಾರತದ ಜನಸಂಖ್ಯೆಯನ್ನು ನಾನು ಈ ನಮ್ಮ ಸಂಶೋಧನೆಯಲ್ಲಿ ಕೈಗೊಂಡಿದ್ದೀನಿ ಅಂದಾಗ ಆ ಭಾರತದ ಜನಸಂಖ್ಯೆಯ ಒಳಗಡೆ ನಾನು ಮತ್ತೆ ಸಬ್ ಕ್ಯಾಸ್ಟ್ ಆಗಿ ಅಥವಾ ಸಬ್ ಗ್ರೂಪ್ ಆಗಿ ನಾನು ಕರ್ನಾಟಕ ರಾಜ್ಯದ ಬಡತನದ ಬಗ್ಗೆ ನಾನು ಏನು ಮಾಡ್ತೀನಿ, ಉಪಘಟಕಗಳಾಗಿ ವರ್ಗ ಮಾಡೋದು. ಓಕೆನಾ, ಹೊರಗಡೆ ತೆಗೆದು ಅದರ ಮೇಲೆ ಅಧ್ಯಯನ ಮಾಡುತ್ತಾನೆ. ಅದಕ್ಕೆ ನಾವು ಶ್ರೇಣಿ ಮಾದರಿ ಅಂತ ಕರಿತೀವಿ. ಓಕೆ, ಈಗ ನಾವು ಇನ್ನು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಸಂಶೋಧನೆಯನ್ನು ನಾನು ಯಾವುದಾದ್ರೂ ಒಂದು ಹಬ್ಬದ ಮೇಲೆ, ಮೊಹರಂ ಹಬ್ಬದ ಮೇಲೆ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದೀನಿ ಅಂದಾಗ, ಸೊ ಆ ಮೊಹರಂ ಹಬ್ಬವನ್ನು ಎಲ್ಲೆಲ್ಲಿ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ರಿವ್ಯೂ ಆಫ್ ಲಿಟ್ರೇಚರಲ್ಲಿ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಓದ್ಬಿಟ್ಟು ಡೇಟಾವನ್ನು ಕಲೆಕ್ಟ್ ಮಾಡಿದ್ದೀನಿ. ಸೊ ಆ ಡೇಟಾವನ್ನು ಕಲೆಕ್ಟ್ ಮಾಡಿದ ನಂತರ ನಮಗೆ ಪರ್ಟಿಕ್ಯುಲರ್ಲಿ ಯಾವ ಏರಿಯಾದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಆ ಮೊಹರಮನ್ನು ಅತಿ ಸುಂದರವಾಗಿ ಅಥವಾ ಕ್ರಿಯೇಟಿವ್ ಆಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆ ಒಂದು ವಿಚಾರ ಅಥವಾ ಆ ಒಂದು ರಾಜ್ಯದ ಹೆಸರಿನ ಮೇಲೆ ಅಥವಾ ಆ ರಾಜ್ಯದ ಮೇಲೆ ನಾವು ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ನಾವು ವ್ಯವಸ್ಥಿತ ಆಯ್ಕೆ ಅಥವಾ ಇದಕ್ಕೆ ನಾವು ಎಂತ ಕರಿತೀವಿ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಥವಾ ಶ್ರೇಣಿ ಮಾದರಿ ಅಂತ ಕರಿತಾ ಹೋದ್ವಿ. ಸಮಾಜದ ಒಂದು ಘಟಕಕ್ಕೆ ಸ್ಟ್ರಾಟ ಅಂತ ಕರೆದರೂ ಸಂಶೋಧಕನ ಸಂಶೋಧನೆ ಮಾಡುವಾಗ ತನ್ನ ವಿಷಯದ ಘಟಕದ ಭಾಗವನ್ನು ಹೊರಗಡೆ ತೆಗೆದು ಅದರ ಮೇಲೆ ಅಧ್ಯಯನ ಮಾಡ್ತಾನೆ.
ಇದಕ್ಕೆ ನಾವು ಶ್ರೇಣಿ ಮಾದರಿ ಅಥವಾ ವರ್ಗೀಕೃತ ಮಾದರಿ ಅಂತ ಕರಿತೀವಿ. ಜನಸಮೂಹವನ್ನು ಗುಂಪುಗಳಾಗಿ ನೋಡಿ, ಒಂದು ದೊಡ್ಡ ಜನರ ಸಮೂಹ ಇದೆ. ಆ ದೊಡ್ಡ ಜನರ ಸಮೂಹದಲ್ಲಿ ಗುಂಪುಗಳನ್ನಾಗಿ ಮಾಡಿ, ಆ ಸ್ಟ್ರಾಟ ಅಂತ ಕರೀತೀವಿ, ಅದನ್ನು ಗುಂಪುಗಳಾಗಿ ವಿಭಜಿಸಿ ಪ್ರತಿಯೊಂದು ಗುಂಪಿನಿಂದ ಯಾದೃಚ್ಛಿಕ ಆಯ್ಕೆಯನ್ನು ಮಾಡೋದು. ನೋಡಿ, ನಾನು ಇಷ್ಟು ಜನಸಮೂಹದಲ್ಲಿ ಒಂದಷ್ಟು ಗುಂಪುಗಳನ್ನು ಮಾಡಿದೆ. ಆ ಗುಂಪುಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಚಾರವನ್ನು, ಆ ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಏನು ಮಾಡ್ತೀನಿ, ಹೊರಗಡೆ ತೆಗೆದು ಅದರ ಮೇಲೆ ಸಂಶೋಧನೆಯನ್ನು ಕೈಗೊಳ್ಳೋದು. ಅದಕ್ಕೆ ನಾವು ಸ್ಟ್ರಾಟಿಫೈಡ್ ಅಥವಾ ಶ್ರೇಣಿ ಮಾದರಿ ಯಾದೃಚ್ಛಿಕ ಅಥವಾ ಶ್ರೇಣಿ ಮಾದರಿಯ ಒಂದು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇದು ಹೆಚ್ಚಿನ ಪ್ರಾತಿನಿಧ್ಯತ್ವ ಅಥವಾ ರೆಪ್ರೆಸೆಂಟೇಷನನ್ನು ನೀಡ್ತಾ ಹೋಗುತ್ತೆ. ಉದಾಹರಣೆ ಹೇಳೋದಾದರೆ, ಜನಸಂಖ್ಯೆಯನ್ನು ನಾವು ಕೈಗೊಂಡಾಗ ಪುರುಷರು ಮತ್ತು ಮಹಿಳೆಯರಾಗಿ ವಿಭಜನೆ ಮಾಡ್ತೀವಿ. ನೋಡಿ, ಪರ್ಟಿಕ್ಯುಲರಾಗಿ ನಾವು ಯಾವುದ್ರ ಮೇಲೆ ಸಂಶೋಧನೆಯನ್ನು ಕೈಗೊಂಡಿದ್ದೀವಿ, ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಂಶೋಧನೆಯನ್ನು ಕೈಗೊಂಡಾಗ ನಾವು ಸ್ಪೆಷಲಿ ಆ ಜನಸಂಖ್ಯೆಯ ಪುರುಷರು ಎಷ್ಟಿದ್ದಾರೆ, ಈಗ 2011ರ ಜನಗಣತಿಯ ಪ್ರಕಾರ ನೋಡೋದಾದರೆ ಎಷ್ಟು ಜನ ಪುರುಷರಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಅದರಲ್ಲಿ ಎಷ್ಟು ಲಿಂಗಾನುಪಾತಗಳಾಗಿದೆ. ಓಕೆ, ಈ ಥರ ನಾವು ಮತ್ತೆ ವಿಭಜನೆ ಮಾಡ್ತೀವಿ. ಅದನ್ನು ನಾವು ಮಹಿಳೆಯರೆಷ್ಟು ಪುರುಷರೆಷ್ಟು ಅಂತೇಳಿ ವಿಭಜನೆ ಮಾಡಿ ಪ್ರತಿ ಗುಂಪಿನಿಂದ ಸಮಾನ ಪ್ರಮಾಣದ ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಪುರುಷರೆಷ್ಟಿದ್ದಾರೆ, ಮಹಿಳೆಯರೆಷ್ಟಿದ್ದಾರೆ, ಅಲ್ಲಿರ್ತಕ್ಕಂಥ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾವನ್ನು ಸಮಾನವಾಗಿ ತೊಗೋಬೇಕು. ಇಲ್ಲಿರ್ತಕ್ಕಂಥ ಡೇಟಾವನ್ನು ಅಂದರೆ ಸಮಾನ ಅಂದರೆ ಪರ್ಟಿಕ್ಯುಲರ್ ಆಗಿ ಇದರಲ್ಲಿಂದನೂ ನಾವು ತೊಗೊಬೋದು. ಈ ಮಹಿಳೆಯರಿಂದ ಪುರುಷರಿಂದ ಎರಡು ಕಡೆಯಿಂದ ಸಮಾನವಾಗಿ ನಾವು ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅಂತ ಒಂದು ವಿಚಾರಕ್ಕೆ ನಾವು ಶ್ರೇಣಿ ಮಾದರಿ ಅಥವಾ ವರ್ಗೀಕೃತ ಮಾದರಿ ಅಂತ ಕರಿತೀವಿ. ನೆಕ್ಸ್ಟು ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂದ್ರೇ ಈ ವಿಭಾಗದ ನಮೂನೆ ಅಂತ ಕರಿತೀವಿ. ವಿಭಾಗದ ನಮೂನೆ ಅಂದರೆ ಜನಸಮೂಹವನ್ನು ಗುಚ್ಛಗಳಾಗಿ ಅಥವಾ ಕ್ಲಸ್ಟರ್ಗಳಾಗಿ ಅಥವಾ ಈ ಗುಂಪುಗಳಾಗಿ ಏನು ವಿಭಜನೆ ಮಾಡಿದ್ವಲ್ಲ, ಆ ಥರ ವಿಭಜಿಸಿ ಕೆಲವು ಗುಚ್ಛಗಳನ್ನು ಅಥವಾ ಕೆಲವೊಂದಷ್ಟು ಮಾದರಿ, ಗುಚ್ಛ ಅಂದರೆ ಮತ್ತೇನೋ ಅನ್ಕೋಬೇಡ್ರಿ, ಮಾದರಿ ಅಂತ ಇದರ ಅರ್ಥ. ಕೆಲವೊಂದಷ್ಟು ಮಾದರಿಯನ್ನು ಮಾತ್ರ ಯಾದೃಚ್ಛಿಕವಾಗಿ ಅಥವಾ ರ್ಯಾಂಡಮ್ ಆಗಿ ಏನು ಮಾಡಬೇಕು, ಆಯ್ಕೆ ಮಾಡಬೇಕು. ಯಾದೃಚ್ಛಿಕ ಅಥವಾ ರ್ಯಾಂಡಮ್ ಅಥವಾ ಸರಳವಾಗಿ ಅದನ್ನ ಏನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಆಯ್ಕೆ ಮಾಡಿದ ಗುಚ್ಛದ ಅಥವಾ ಆಯ್ಕೆ ಮಾಡಿದ ಮಾದರಿಯ ಎಲ್ಲ ಸದಸ್ಯರನ್ನು ಒಳಪಡಿಸಬೇಕು ಅಥವಾ ಒಳಗೊಂಡಿರಬೇಕಾಗುತ್ತೆ. ಉದಾಹರಣೆ ನೋಡೋದಾದರೆ, ಒಂದು ಜಿಲ್ಲೆಯ 100 ವಿದ್ಯಾರ್ಥಿಗಳಿದ್ದಾರೆ. ಒಂದು ಜಿಲ್ಲೆಯಲ್ಲಿ 100 ಶಾಲೆಗಳಲ್ಲಿ ನೋಡಿ, ಇದೊಂದು ನಮ್ಮದು ವಿಜಯನಗರ ಡಿಸ್ಟಿಕ್ ನಮ್ಮದು. ಸೊ ಈ ವಿಜಯನಗರ ಡಿಸ್ಟಿಕಲ್ಲಿ 100 ಶಾಲೆಗಳನ್ನು ಆಯ್ಕೆ ಮಾಡ್ತೀನಿ. ಆ 100 ಶಾಲೆಗಳನ್ನು ಆಯ್ಕೆ ಮಾಡಿದ ನಂತರ ಆ 100 ಶಾಲೆಯಲ್ಲಿ 10 ಶಾಲೆಗಳನ್ನು ಆಯ್ಕೆ ಮಾಡಿ, ಮತ್ತು ಆ 100 ಶಾಲೆಗಳಲ್ಲಿ 10 ಶಾಲೆಗಳನ್ನು ಆಯ್ಕೆ ಮಾಡ್ತೀನಿ. ಆ 10 ಶಾಲೆಗಳನ್ನು ಆಯ್ಕೆ ಮಾಡಿ ಅವುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಸಂಶೋಧನೆಗೆ ಒಳಪಡಿಸ್ತೀನಿ. ಅದಕ್ಕೆ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್, ವಿಭಾಗದ ನಮೂನೆ ಅಥವಾ ಮಾದರಿ ಅಂತ ಕರಿತೀವಿ. ಓಕೆ, ಇನ್ನೂ ಅರ್ಥ ಆಗಬೇಕಂದ್ರೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಕ್ಲಸ್ಟರ್ ಅಥವಾ ವಿಭಾಗ ನಮೂನೆಗೆ ಏನಪ್ಪ ಅಂದರೆ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಥವಾ ಈ ವಿಭಾಗ ನಮೂನೆ ಅಂದರೆ, ಕರ್ನಾಟಕ ಒಂದು ರಾಜ್ಯ ಇದೆ ನಮ್ಮದು. ಆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ಕುರಿತು ಅಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿ, ಕನ್ನಡ ಭಾಷೆಯ ಕುರಿತು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂದಾಗ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯವನ್ನು ತಗೊಂಡಿದ್ದೀವಿ ನಾವು. ಆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಅತಿ ಹೆಚ್ಚಿದೆ ಅಲ್ವಾ. ಅದರ ಕುರಿತು ಮತ್ತಷ್ಟು ನಾನು ಅಧ್ಯಯನ ಕೈಗೊಂಡಾಗ ಆ ಕರ್ನಾಟಕದ ಈ ಭಾಗದಲ್ಲಿ ಮಾತಾಡ್ತಕ್ಕಂತಹ ಕನ್ನಡ ಮತ್ತು ನಾನು ಸಬ್ ಟಾಪಿಕ್ಕಾಗಿ ನೋಡಿದಾಗ ಅಥವಾ ಅದನ್ನು ಸಬ್ಬಾಗಿ ಡಿವೈಡ್ ಮಾಡಿದಾಗ ಬೆಳಗಾವಿಯ ಕನ್ನಡ ಬೇರೆ ಇದೆ, ಈ ಬಾಗಲಕೋಟೆಯ ಕನ್ನಡ ಬೇರೆ ಇದೆ, ಬಳ್ಳಾರಿಯ ಕನ್ನಡ ಬೇರೆ ಇದೆ. ನೋಡಿ, ಪ್ರತಿಯೊಂದು ಒಂದು ಏರಿಯಾ ಅಥವಾ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಮಾತಾಡ್ತಕ್ಕಂಥ ಕನ್ನಡನೇ, ಬಟ್ ಅವ್ರು ಮಾತಾಡ್ತಕ್ಕಂಥ ಶೈಲಿ ಏನಾಗಿದೆ, ಅವರ ಭಾಷೆಯ ಶೈಲಿಯಲ್ಲಿ ಭಿನ್ನತೆಯನ್ನು ಕಂಡುಬರುತ್ತೆ. ಓಕೆ, ಆಯಾ ಸೀಮೆಯಲ್ಲಿ ಆಯಾ ಏರಿಯಾದಲ್ಲಿರ್ತಕ್ಕಂತಹ ರೀತಿಯ ಭಿನ್ನತೆಗೆ ನಾವು ವಿಭಾಗದ ನಮೂನೆ. ವಿಭಾಗ ಅಂದ್ರೇ ಆ ಏರಿಯಾದಲ್ಲಿರ್ತಕ್ಕಂತಹ ಒಂದಷ್ಟು ಯುನಿಕ್ನೆಸ್ ಅದ ಬಗ್ಗೆ ತಿಳಿತಕ್ಕಂಥದ್ದು. ಓಕೆನಾ. ಈಗ ನಾನು ಕನ್ನಡದಲ್ಲಿ ಈ ಬೆಳಗಾವಿಯ ಲ್ಯಾಂಗ್ವೇಜು, ಬಾಗಲಕೋಟೆಯ ಲ್ಯಾಂಗ್ವೇಜು, ನಮ್ಮ ಬಳ್ಳಾರಿಯ ಲ್ಯಾಂಗ್ವೇಜು, ನಮ್ಮ ವಿಜಯನಗರದ ಲ್ಯಾಂಗ್ವೇಜು ಆಲ್ಮೋಸ್ಟ್ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ವಿಭಾಗದ ನಮೂನೆ ಅಂತ ಕರಿತೀವಿ. ಓಕೆ, ಈಗ ಕನ್ನಡ ಭಾಷೆಯ ಕುರಿತು ನಾವು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಉತ್ತರ ಕನ್ನಡದ ಭಾಷೆ ಭಿನ್ನವಾಗಿರ್ತದೆ. ದಕ್ಷಿಣ ಕನ್ನಡಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಕನ್ನಡ ಭಾಷೆ ಒಂದು ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಸೀಮೆಯ ಬಗ್ಗೆ ಅಥವಾ ಆ ಏರಿಯಾದ ಬಗ್ಗೆ ನಾವು ಅಧ್ಯಯನವನ್ನು ಕೈಗೊಳ್ಳೋದಕ್ಕೆ
ಓಕೆ. ಅಲ್ಲಿ ನಾವು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಹೋಲಿಕೆ ಮಾಡಿದರೆ ಸೊ ಉತ್ತರ ಕನ್ನಡದ ಭಾಷೆ ಬೇರೆ ಆಗುತ್ತೆ, ಚೇಂಜಸ್ ಆಗುತ್ತೆ, ಯೂನಿಕ್ ಅನ್ನಿಸ್ತದೆ. ಓಕೆ. ಈ ಥರ ಅಂತ ಆ ಭಾಗದ ಅಧ್ಯಯನಕ್ಕೆ ನಾವು ವಿಭಾಗದ ನಮೂನೆ ಅಥವಾ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. 5ನೇದು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತೇಳಿ, ಈ ಬಹು ಹಂತ ಆಯ್ಕೆ ಅಂತ ಹೇಳ್ತೀವಿ ನಾವು ಇದನ್ನು. ಬಹು ಹಂತ ಆಯ್ಕೆ ಇದು ಕ್ಲಸ್ಟರ್ ಸ್ಯಾಂಪ್ಲಿಂಗ್ನ ವಿಸ್ತೃತ ರೂಪವೇ. ಏನು ಆಗಲೇ ನಾವು ವಿಭಾಗದ ನಮೂನೆ ಅಂತ ಏನು ಕರಿತೀವಲ್ಲ, ಆ ವಿಭಾಗದ ನಮೂನೆ ಅಥವಾ ಕ್ಲಸ್ಟರ್ ಸ್ಯಾಂಪ್ಲಿಂಗದ ವಿಸ್ತೃತ ಅಥವಾ ಇನ್ನಷ್ಟು ಬೆಳವಣಿಗೆಯ ರೂಪನೇ ಈ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಈಗ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಒಂದು ಏರಿಯಾದಲ್ಲಿ ಉತ್ತರ ಕನ್ನಡ ಅಂತ ಹೇಳಿದೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಈ ಎರಡನ್ನು ಕಂಪೇರ್ ಮಾಡಿದರೆ ಇಲ್ಲಿ ಇರ್ತಕ್ಕಂತಹ ಲ್ಯಾಂಗ್ವೇಜ್, ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಲ್ಯಾಂಗ್ವೇಜು ತುಂಬ ಯೂನಿಕ್ ಅನ್ನಿಸ್ತೈತೆ. ಸೊ ಹಾಗಾಗಿ ನಾನು ಉತ್ತರ ಕನ್ನಡ ಲ್ಯಾಂಗ್ವೇಜಲ್ಲೇ ನಾನು ಏನು ಮಾಡ್ತೀನಿ, ಸಂಶೋಧನೆಯನ್ನು ಕೈಗೊಂಡಿದ್ದೀನಿ. ಅದು ಕೇವಲ ಒಂದು ಹಂತದಾಯಿತು, ಅದು ಒಂದೇ ಒಂದು ವಿಭಾಗದ್ದಾಯಿತು ಅಥವಾ ಒಂದು ಏರಿಯಾದ ಸಂಶೋಧನೆ ಆಗುತ್ತೆ. ಬಟ್ ಮಲ್ಟಿ ಸ್ಟೇಜ್ ಅಂದರೆ ಹಲವಾರು ಏರಿಯಾಗಳ ಅಥವಾ ಹಲವಾರು ನಮೂನೆಗಳನ್ನು ಏನು ಮಾಡ್ತೀವಿ, ಹಲವಾರು ವಿಭಾಗಗಳಲ್ಲಿ ಏನು ಸಂಶೋಧನೆ ಕೈಗೊಳ್ಳಲಿಕ್ಕೆ ನಾವು ಈ ಮಲ್ಟಿ ಸ್ಟೇಜ್ ಅಥವಾ ಬಹು ಹಂತದ ಆಯ್ಕೆ ಅಂತ ಕರಿತೀವಿ. ಇದು ಕ್ಲಸ್ಟರ್ ಸ್ಯಾಂಪ್ಲಿಂಗ್ನ ವಿಸ್ತೃತ ರೂಪ ಅಂತ ಆಯಿತು. ಹಂತ ಹಂತವಾಗಿ ಮಾದರಿ ಆಯ್ಕೆಯನ್ನು ಮಾಡಲಾಗುತ್ತೆ. ಯಾವ ರೀತಿ ಅಂತ ಉದಾಹರಣೆ ನೋಡೋಣ. 1ನೇ ಹಂತ ಅಂದರೆ ಮಲ್ಟಿ ಸ್ಟೇಜ್ ಅಂದ್ರೇ ಗೊತ್ತಾಗುತ್ತೆ. 1ನೇ ಹಂತ, 2ನೇ ಹಂತ, 3ನೇ ಹಂತ, ಹೀಗೆ ಹಂತ ಹಂತವಾಗಿ ನಾವು ಸಂಶೋಧನೆಯನ್ನು ಕೈಗೊಳ್ತೀವಿ. ಮೊದಲನೇ ಹಂತ, ನಾನು ಸಂಶೋಧನೆಯಲ್ಲಿ ಒಂದು ಭಾರತವನ್ನು ತಗೊಂಡಿದ್ದೀನಿ. ಆ ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ಆ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವುದಾದ್ರೂ ಒಂದು ಬಡತನದ ಬಗ್ಗೆ ತೊಗೊಂಡಿದ್ದೀನಿ ಅಥವಾ ಒಂದು ಜನಸಂಖ್ಯೆ ಬಗ್ಗೆ ನಾನು ಸಂಶೋಧನೆ ಕೈಗೊಂಡಾಗ ಫಸ್ಟ್ ಏನು ಮಾಡ್ತೀವಿ, ನಮ್ಮ ಭಾರತದ ಜನಸಂಖ್ಯೆನ ಇಲ್ಲ, ನೆಕ್ಸ್ಟ್ ಅದರೊಳಗೆ ತಗೊಂಡಾದ ನೆಕ್ಸ್ಟ್ ನಾವು ನಮ್ಮ ಕರ್ನಾಟಕದ ಜನಸಂಖ್ಯೆ ಬಗ್ಗೆ ಏನು ಸಂಶೋಧನೆ ಕೈಗೊಳ್ಬೇಕಾ ಅಥವಾ ಅದನ್ನು ಕೈಗೊಂಡೆ ಅದರ ಹಂತವಾಗಿ ಮತ್ತೆ ಸಬ್ಬಾಗಿ ಯಾವ್ದು ಬರುತ್ತೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಬಗ್ಗೆ ನಾನು ಈ ಬಡತನದ ಬಗ್ಗೆ ಸಂಶೋಧನೆ ಕೈಗೊಳ್ಬೇಕಾ. ಓಕೆ. ಆಯ್ಕೆ ಮಾಡಿದ ಶಾಖೆಗಳಿಂದ ಕೆಲವು ವಿದ್ಯಾರ್ಥಿಗಳ ಆಯ್ಕೆ, ಓಕೆನಾ. ಅಷ್ಟೇ ಅಲ್ಲದೆ ಆ ಡಿಸ್ಟಿಕ್ಕಲ್ಲಿ ಕೆಲವೊಂದಷ್ಟು ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಡಿಸ್ಟಿಕ್ಕಲ್ಲಿ ಜನಸಂಖ್ಯೆಯನ್ನು ಅಥವಾ ಏರಿಯಾದಲ್ಲಿ ಜನಸಂಖ್ಯೆಯನ್ನು ಮಾಡಬೇಕು. ಇಷ್ಟನ್ನು ಸಹ ಹಂತ ಹಂತವಾಗಿ ಹೇಳ್ತಕ್ಕಂಥದ್ದು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಾಲೇಜುಗಳಿದೆ, ಸ್ಕೂಲ್ಗಳಿದೆ. ಆ ಹಲವಾರು ಕಾಲೇಜು ಸ್ಕೂಲ್ಗಳಲ್ಲಿ ಮತ್ತು ನಮ್ಮ ಜಿಲ್ಲೆ ಈ ಬೆಳಗಾವಿ ಇಂಥ ಎಲ್ಲ ನಾನ್ ಹೆಚ್ಕೆಗಳೆಲ್ಲ ತುಂಬ ಮುಂದುವರೆದಿರ್ತಕ್ಕಂಥ ಜಿಲ್ಲೆಗಳು. ಅಂತಹ ಜಿಲ್ಲೆಗಳಿಂದ ಯಾವುದಾದ್ರು ಮತ್ತೆ ಒಂದಿಷ್ಟು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಆ ಜಿಲ್ಲೆಗಳು ಅಂತ ಬಂದಾಗ ಮತ್ತೆ ಸಬ್ಬಾಗಿ ನಾವು ಅಲ್ಲೇ ಇರ್ತಕ್ಕಂತಹ ಏರಿಯಾದ ಊರು ಅಥವಾ ಏರಿಯಾದ ಸಿಟಿಗಳಲ್ಲಿ ಏನು ಮಾಡ್ತೀವಿ, ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂತಹ ರೀತಿ. ಇಷ್ಟು ಹಂತ ಹಂತವಾಗಿ ನಾವು ಸಂಶೋಧನೆ ಕೈಗೊಳ್ಳಲಿಕ್ಕೆ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ. ಇವತ್ತಿಗೆ ಇದು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬರ್ತಕ್ಕಂತಹ 5 ಪ್ರಕಾರಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇವನ್ನ ಒಂದ್ಸಲ ನೀವು PDF ಅಂತ ತೊಗೊಂಡು ಇನ್ನೊಂದ್ಸಲ ಓದ್ತಾ ಹೋಗಿ. ಯಾಕೆಂದರೆ ಇದ್ರ ಮೇಲೆ ನಮಗೆ ಅತಿ ಸರಳವಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. ಅಷ್ಟೇ ಅಲ್ಲದೆ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಬರಬೇಕು. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಸಿಂಪಲ್ ರ್ಯಾಂಡಮ್ ಅಂದ್ರೇನು, ಯಾವುದೋ ಒಂದು ಸಂಶೋಧನೆಯನ್ನು ಆಯ್ಕೆ ಮಾಡುವಾಗ ಸರಳವಾಗಿ ಯಾವ ರೀತಿ ನಾವು ಆಯ್ಕೆ ಮಾಡಬೇಕು. ಓಕೆ. ಚೀಟಿ ಎತ್ತೋದ್ರ ಮೂಲಕ ಆಯ್ಕೆ ಮಾಡೋದು ತುಂಬ ಸರಳ ಆಗುತ್ತೆ, ಅಲ್ಲಿ ಯಾವುದೇ ತರಹದ ಬರ್ಡನ್ಸ್ ಇರಲ್ಲ. ಓಕೆ. ಆಯ್ಕೆ ಮಾಡುವವರಿಗೆ ಈ ಥರ. ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಆಗಿ ಅಂದರೆ ಯಾವುದೇ ಒಂದು ಸಂಶೋಧನೆ ಕೈಗೊಂಡಿದ್ದೀವಿ ಅಂದರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹಂತವನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ಸ್ಟ್ರಾಟಿಫೈಡ್, ಒಂದು ಶ್ರೇಣಿ. ಸ್ಟ್ರಾಟಾ ಅಂದ್ರೇ ಒಂದು ಸಮಾಜದ ಒಂದು ಜನ ಅಥವಾ ಜನಸಮೂಹ ಇದೆ. ಆ ಜನರ ಅಥವಾ ಜನಸಮೂಹದ ಬಗ್ಗೆ ನಾನು ಸಂಶೋಧನೆ ಮಾಡುವಾಗ ಅಷ್ಟನ್ನು ಟೋಟಲಾಗಿ ನಮಗೆ ಸಂಶೋಧನೆ ಮಾಡಲಿಕ್ಕೆ ಬರ್ಡನ್ ಅನಿಸುತ್ತೆ ಅಥವಾ ಅದು ಕಷ್ಟಕರ ಅನಿಸ್ಬೋದು. ಆ ತರಹದ ಒಂದು ಸಮೂಹದಲ್ಲಿ ಒಂದು ಭಾಗವನ್ನು ಮಾತ್ರ ಮಾದರಿಯಾಗಿ ಅಥವಾ ಶ್ರೇಣಿಯಾಗಿ ತಗೊಂಡು ಅದನ್ನು ವರ್ಗೀಕರಣ ಮಾಡಿ ಬಿಡಿಯಾಗಿ ಸ್ಪ್ಲಿಟ್ ಮಾಡ್ತಕ್ಕಂಥ ಸಂಶೋಧನೆಗೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರೀವಿ. ನೆಕ್ಸ್ಟು ಕ್ಲಸ್ಟರ್ ಸ್ಯಾಂಪ್ಲಿಂಗು, ವಿಭಾಗ. ನಾವು ಉತ್ತರ ಕನ್ನಡ, ನಾವು ದಕ್ಷಿಣ ಕನ್ನಡ ಅನ್ನುವಂತಹ ಕೆಲವೊಂದಷ್ಟು ವಿಭಾಗಗಳನ್ನ ಮಾಡಿ ನಾನು ಸಂಶೋಧನೆ ಮಾಡ್ತಾ ಇರೋದು ಲ್ಯಾಂಗ್ವೇಜ್ ಅಥವಾ ಭಾಷೆಯ ಮೇಲೆ. ಓಕೆ. ಆ ಭಾಷೆ ಅನ್ನೋದು ನಮ್ಮ ಭಾರತದಲ್ಲಿ ಓವರಾಲ್ ತಗೊಂಡಾಗ ನಮ್ಮ ಭಾರತದಲ್ಲಿ ಭಾಷೆ ಹೇಗಿದೆ ಅದು ಕನ್ನಡ. ನಮ್ಮ ರಾಜ್ಯದಲ್ಲಿ ಬಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಹೇಗಿದೆ, ಅದೇ ಕನ್ನಡ ಲ್ಯಾಂಗ್ವೇಜು ನಮ್ಮ ಡಿಸ್ಟಿಕ್ ಲೆವೆಲ್ಗೆ ಬಂದರೆ, ನಮ್ಮ ಜಿಲ್ಲೆಗೆ ಬಂದರೆ ಯಾವ ರೀತಿ ಚೇಂಜಸ್ ಆಗುತ್ತೆ, ಅದು ಉತ್ತರ ಕನ್ನಡದಲ್ಲಿ ಯಾವ ರೀತಿ ಇದೆ ಕನ್ನಡ ಲ್ಯಾಂಗ್ವೇಜು, ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಮತ್ತೆ ಏನು ಮಾಡ್ತೀವಿ, ನಾವು ವಿಭಾಗವಾರು ಅಧ್ಯಯನ ಮಾಡ್ತೀವಿ.
ಓಕೆ, ವಿಭಾಗವಾರು ಅಧ್ಯಯನ ಮಾಡ್ತೀವಿ. ಈ ಮಳೆ ಅಥವಾ ಮಣ್ಣಿನ ಅಧ್ಯಯನ ತಗೊಂಡ್ವಿ ಅಂದರೆ ಈ ವಿಭಾಗವಾರು ಅಧ್ಯಯನವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದಷ್ಟು ಏರಿಯಾದಲ್ಲಿ ಕಪ್ಪು ಮಣ್ಣು ಇದೆ, ಅದು ಹೆಚ್ಚು ಫಲವತ್ತತೆಯನ್ನು ಕೊಡುತ್ತೆ. ಇನ್ನು ಕೆಲವೊಂದಷ್ಟು ಏರಿಯಾದಲ್ಲಿ ಕೆಂಪು ಮಣ್ಣು ಇದೆ, ಇನ್ನಷ್ಟು ಬಂಜರು ಭೂಮಿ ಇರ್ತಕ್ಕಂತಹ ಮಣ್ಣು. ಈ ಥರ ಹಲವಾರು ಮಣ್ಣಿನ ವಿಧಗಳು ಕಾಣ್ತಾ ಹೋಗುತ್ತೆ. ಆ ಎಲ್ಲ ಮಣ್ಣಿನ ವಿಧಗಳು ಎಲ್ಲ ಒಂದು ಏರಿಯಾದಲ್ಲಿ ಸೇಮ್ ಆಗಿರಲ್ಲ. ಅದೇನಾಗಿರುತ್ತೆ, ವಿಭಾಗವಾರು ಚೇಂಜಸನ್ನು ಕಾಣ್ತಾ ಹೋಗುತ್ತೆ. ಅದೇ ಥರ ನಮ್ಮಲ್ಲಿರ್ತಕ್ಕಂತಹ ಲ್ಯಾಂಗ್ವೇಜು ನಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂತಹ ಲ್ಯಾಂಗ್ವೇಜು ದಕ್ಷಿಣ ಕನ್ನಡದಲ್ಲಿ ಇರಲ್ಲ. ಸೊ ಅದನ್ನು ಏನು ಮಾಡ್ತೀವಿ, ಒಂದು ವಿಭಾಗವಾಗಿ ಅಧ್ಯಯನವನ್ನು ಕೈಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಮಲ್ಟಿ ಸ್ಟೇಜು ಹಂತವಾಗಿ, ಓಕೆನಾ. ಹಂತವಾಗಿ ಅಂದರೆ ಬಹು ಹಂತವಾಗಿ ಕ್ಲಸ್ಟರ್ ಮಾದರಿ ಒಂದು ಎನ್ಹ್ಯಾನ್ಸ್ ಮಾಡಲಿಕ್ಕೆ ತಂದಿರತಕ್ಕಂತಹ ಒಂದು ಸ್ಯಾಂಪ್ಲಿಂಗ್ ಯಾವುದಂದರೆ ದಟ್ ಈಸ್ ಅ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಆ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗಲ್ಲಿ ನಾವು ಹಲವಾರು ಹಂತಗಳ ಮೂಲಕ ನಾವೇನು ಮಾಡ್ತೀವಿ, ಡಿವೈಡ್ ಮಾಡಿ ನಮ್ಮ ಸಂಶೋಧನೆಯನ್ನು ಕೈಗೊಳ್ಳುವುದಕ್ಕೆ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಎನಿಥಿಂಗ್ ಕ್ವೈರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್, ಪ್ಲೀಸ್ ಕಮೆಂಟ್ ಬಾಕ್ಸ್ ಆನ್ ಇರುತ್ತೆ. ಸೊ ಈ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಬಟನ್ ಹೊತ್ತೋದನ್ನು ಮರಿಬೇಡಿ. ಯಾಕೆಂದರೆ ನಿಮ್ಮ ಲೈಕು, ನಿಮ್ಮ ಕಮೆಂಟು ನಮಗೆ ಇನ್ನಷ್ಟು ಹುಮ್ಮಸ್ಸು ಕೊಡುತ್ತೆ ಕ್ಲಾಸಸ್ಸನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.